ಅಮ್ಮು ಅಮ್ಮು ಏನಮ್ಮ ನಿಂದು ಗೋಡು ಮೊಬೈಲ್ ನೋಡೋಕ್ಕೂ ಬಿಡಲ್ವಲ್ಲಮ್ಮ. ಅಯ್ಯೋ ಶಿವನೇ, ಹಾಳಾದ ಮೊಬೈಲ್ ಕಂಡಿಡ್ದವ್ರು ಯಾರು? 24 ಗಂಟೆ ಮೊಬೈಲಾಗೆ ಮುಡ್ಕೊಂಡು ಇದ್ಬಿಟ್ರೆ ಹೊಟ್ಟೆ ಕೂಡಾಕವ್ರು ಯಾರೇ ಕಣೆ? ಅಲ್ಲ ಅಮ್ಮು, ವಯಸ್ಸಿಗೆ ಬಂದು ಹುಡುಗಿ ಮನೆ ಕೆಲಸನ ಕಲಿಬೇಕು ಅನ್ನೋ ಜ್ಞಾನ ಬೇಡವೆ ನಿನಗೆ? ಅಯ್ಯೋ, ನಾನು ಯಾಕಮ್ಮ, ನೀನು ಇರಬೇಕಿದ್ರೆ ಮನೆ ಕೆಲಸನೆಲ್ಲ ಕಲೀಲಿ ಮಾಡಲಿ. ನನಗೇನು ಕಮ್ಮಿ ಆಗೈತೆ? ಮಹಾರಾಣಿ ಥರ ಇಲ್ವೇ? ಅಪ್ಪ ತಂದು ಹಾಕ್ತಾರೆ, ನೀನು ಬೇಯಿಸಾಕ್ತಿಲ್ವೇ? ಓ ಹೌದಲ್ವೇ ಮಹಾರಾಣಿ ಅವರೇ? ಅತ್ತೆ ಮನೆಗೆ ಹೋಗ್ಬಿಟ್ರೆ ನಿಮ್ಮ ಅತ್ತೆನ ಕೂಳ್ ಮಾಡಾಕ್ತಾರೆ. ಯಾಕೆ ಮಾಡಾಕಲ್ವಮ್ಮ? ಅವರು ಮಾಡಾಕ್ತಾರೆ, ಎಲ್ಲರೂ ಮಾಡಾಕ್ತಾರೆ ಬಿಡು ಕಣಮ್ಮ. ಇಲ್ಲಿ ನೀನು ಮಾಡಾಕ್ತೀಯ, ಅಲ್ಲ ಅತ್ತೆ ಮಾಡಾಕ್ತಾರೆ, ಕೂತ್ಕೊಂಡು ತಿನ್ನತ್ತಾನೆ ನಮ್ಮ ಕೆಲಸ. ಅಯ್ಯೋ ಶಿವನೇ, ಏನು ಕಣಮ್ಮ, ನಿಮ್ಮ ಅತ್ತೆ ಮನೆಯಲ್ಲಿ ಕೂಳ್ ಮಾಡಾಕ್ತಾರೆ ಅತ್ತೆ? ಅಯ್ಯೋ ಅಲ್ಲ ಕಣಮ್ಮ, ಅವ್ರು ನಿನ್ನನ್ನು ಕೂಳ್ ಮಾಡಾಕೋದಿದ್ರೆ ನಿನ್ನನ್ನು ಯಾಕವ್ವ ಸೊಸೆ ಅಂತ ಮಾಡ್ಕೊಂಡು ಹೋಗ್ಬೇಕು? ಹಾಗಿದ್ರೆ ಬೇಡ ಬಿಡು ಕಣವ್ವ. ಇಲ್ಲೇ ಚೆನ್ನಾಗಿ ಓದ್ಬಿಟ್ಟು ಬರೆದ್ಬಿಟ್ಟು ನಾನು ದೊಡ್ಡ ಆಫೀಸರ್ ಆಗಿಬಿಟ್ಟು ವಯಸ್ಸಾದ ಕಾಲಕ್ಕೆ ನಿಮ್ಮನ್ನು ನೋಡ್ಕೊತೀನಿ. ಅಯ್ಯೋ 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 ಶಿವನೇ, ಓದ್ತೀಯೇ, ಇನ್ನು ಕಲಿತೀಯೇ ನೋಡು. ಶಾಲೆ ಅಂದ್ಬಿಟ್ಟು ಮನೆ ಬಾಗಿಲು ಏನಾದರೂ ದಾಟಿದೆಯೋ ಅಂದರೆ ಕೈಕಾಲು ಮುರಿದಿಡ್ತೀನಿ. ಅಲ್ಲ ಕಣವ್ವ, ವಯಸ್ಸಿಗೆ ಬಂದು ಹುಡುಗಿ ಮುಂದಿನ ವರ್ಷದಾಗ ಮದುವೆ ಮಾಡಬೇಕು ಅಂದ್ಕೊಂಡ್ಬಿಟ್ಟು ಮನೆ ಕೆಲಸ ಕಲಿಯೇ ಅಂತ ಹೇಳಿಬಿಟ್ರೆ ಓದಕ್ಕೆ ಹೋಯ್ತೀನಿ ಅಂತೀಯಲ್ಲ ಸ್ಕೂಲ್ಗೆ. ಅಲ್ಲ ಕಣವ್ವ, ನೀನು ಚಿಕ್ಕ ಹುಡುಗಿನೇ. ಚಿಕ್ಕ ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ, ದೊಡ್ಡ ಮಕ್ಕಳು ಕಾಲೇಜಿಗೆ ಹೋಗ್ತಾರೆ, ಎಲ್ಲರೂ ಕಲಿಯೋಕ್ಕೆ ಹೋಗೋದು ಕಣಮ್ಮ. ಒಂದಾಗಿದೆ, ಎರಡಾಗಿದೆ, ಮೂರಾಗಿದೆ, 4 ಅಂತ ಹೋಗ್ಬೇಕು ಕಣವ್ವ. ನೋಡು ಮಗಳೇ, ಈಗಲೇ ಹೇಳ್ತೀವಿ, ಈಗ ಕೇಳಿಸ್ಕೊಂಬಿಡು. ಇಟ್ಟು ಶಾಲೆಗೆ ಕಳಿಸಿರೋದೇ ಹೆಚ್ಚು. ಹೆಣ್ಣು ಮಕ್ಕಳನ್ನೆಲ್ಲ ಶಾಲೆಗೆ ಕಳಿಸಲ್ಲ ನಮ್ಮ ಕಡೆಗೆ. ನಿನ್ನ ಏನೋ ಓದ್ತೀಯ ಅಂದ್ಬಿಟ್ಟು ಶಾಲೆಗೆ ಕಳಿಸಿರೋದು ಜಾಸ್ತಿ ಆಗ್ಬಿಟ್ಟಿದೆ. ಮಾತಿಗೆ ಮಾತು ಬೆಳ್ಸಕ್ಕಂಟಿದ್ಯಾ ನೀನು. ಸುಮ್ಮನೆ ಬಾಯಿ ಮುಚ್ಕೊಂಡು ಮನೆ ಕೆಲಸ ಮಾಡೋದನ್ನು ಕೋಲ್ತ್ಬಿಟ್ಟು ಗಂಡನ ಮನೆಗೆ ಹೋಗೋದನ್ನು ನೋಡು. ಹೆಣ್ಮಕ್ಳು ಎಟ್ಟೆ ಕೋಲ್ತ್ರೂ ಪಾತ್ರೆ ಮುಗುಳಿ ತೊಳೆಯೋದು, ಒಲೆ ಮೂಗು ಉದ್ದೋದು ತಪ್ಪಾಕಿಲ್ಲ. ಎಷ್ಟು ದೊಡ್ಡ ನೌಕರಿ ಮಾಡಿದ್ರೂ ಅಟ್ಟಿ, ಎಷ್ಟು ದೊಡ್ಡ ಸಂಪಾದನೆ ಮಾಡಿದ್ರೂ ಅಷ್ಟೇ ಕಣವ್ವ. ಪಾತ್ರೆ ಮುಗುಳಿ ತಿಕ್ಕೋದು ಹೆಣ್ಮಕ್ಳು ಹಣೆ ಬರ. ಅಯ್ಯ, ಅದನ್ನು ನೀನು ಬೇಕಾದ್ರೆ ಮಾಡು, ನಾನಂತೂ ಮಾಡಲ್ಲ. ನಾನು ಶಾಲೆಗೆ ಹೋಗೋಳು, ಚೆನ್ನಾಗಿ ಓದ್ಬಿಟ್ಟು ನೌಕರಿ ಮಾಡಿಬಿಟ್ಟು ದೊಡ್ಡ ಕಾರ್ನಾಗ ಓಡಾಡವಳೆ. ಆಮೇಲೆ ಬೇಕಿದ್ರೆ ಗಂಡನ ಮಾಡ್ಕೊಳ್ಳೋದು ಯೋಚನೆ ಮಾಡ್ತೀನಿ, ಅತ್ತೆ ಮನೆಗೆ ಹೋಗೋದನ್ನು. ಅಯ್ಯೋ, ನಿನಗೇನು ಬುದ್ಧಿಗಿದೆಯಾ ಆಯ್ತಾ? ಗಂಡನ ಮನೆಗೆ ಹೋಗ್ಬಿಟ್ಟು ಸಂಸಾರ ಮಾಡೋಕ್ಕೆ ಏನು ಬೇಕೋ ಅದಕ್ಕೆ ಒಲಿ ಅಂತಂದರೆ ದೊಡ್ಡ ಆಫೀಸರ್ ಆಯ್ತದಂತೆ, ಕಾರ್ ಮೇಲೆ ಹೋಯ್ತದಂತೆ. ಅಲ್ಲ ಕಣವ್ವ, ದೊಡ್ಡ ಆಫೀಸರ್ ಆಗಿ ಕಾರ್ ಮೇಲೆ ಓಡಾಡಿದ್ರೆ ಅತ್ತೆ ಮನೇಲಿ ಕೇಳೋರು ಯಾರಿಲ್ಲ. ನೀನು ಚೆನ್ನಾಗಿ ಅಚ್ಚುಕಟ್ಟಾಗಿ ಮನೆ ನಿಭಾಯಿಸ್ಕೊಂಡು ಅತ್ತೆ ಮಾವನ ಹೆಂಗೆ ನೋಡ್ಕೊಂಡು ಹೋಯ್ತೀಯ ಅನ್ನೋದ್ರ ಮೇಲೆ ನಿನ್ನ ಅತ್ತೆ ಮನೆಯಾಗ ಚೆನ್ನಾಗಿ ನೋಡ್ಕೊಂಡು ಹೋಗ್ತಾರೆ. ಇಲ್ಲಾಂದರೆ ನಿನ್ನ ಜೊತೆಗೆ ನಿನ್ನ ವಂಶದವ್ರನ್ನೆಲ್ಲರೂ ಜರಿತಾರೆ, ಬೊಯ್ತಾರೆ. ಅದಕ್ಕೆ ಅವತ್ತೇ ನಿಮ್ಮ ಅಪ್ಪಂಗೆ ಒಂದೇ, ಮೊಬೈಲ್ ಕೊಡಿಸ್ಬೇಡ್ರಿ, ಮಗಳು ಹಾಳಾಗಿ ಹೋಯ್ತಾಳೆ. ಹೇಳಿದ ಮಾತು ಕೇಳದೇ ಇರಂಗೆ ಆಯ್ತಾಳೆ. ಮಗಳು ವಯಸ್ಸಿಗೆ ಬಂದವಳೆ, ಮದುವೆ ಮಾಡೋಣ, ಮೊಬೈಲ್ ಗಿಬೈಲ್ ಏನು ತೆಗೆಸ್ಕೊಡೋದು ಬೇಡ ಅಂತಂದೆ. ನಿಮ್ಮ ಅಪ್ಪಂಗೂ ಬುದ್ಧಿ ಇಲ್ಲ, ಕೇಳಿಲ್ಲ ಹೇಳೋದು ಮಾತನ್ನ. ಅವತ್ತು ನಾನು ಹೇಳಿರೋ ಮಾತನ್ನ ಕೇಳಿದರೆ ಇಷ್ಟೊತ್ತಿಗಾಗಲೇ ಒಂದು ಹುಡುಗರನ್ನ ಹೊಡಿತಿದ್ದೆ ಕಣವ ನೀನು. ನಾನೇನು ಅತ್ತೆ ಮನೆಗೆ ಮಗು ಎತ್ಕೊಡು ಯಂತ್ರವೇ? ಎಲ್ಲ ಹೆಣ್ಮಕ್ಳು ಹಾಗೆ ಇರೋದು. ನೀನೇನು ಹೊಸ ಇತಿಹಾಸ ಬರೀತೀಯ ಅಂತ ಹೋಯ್ತಿದ್ಯಾ? ಹೊಸ ಇತಿಹಾಸ ಯಾಕೆ ಕಣಮ್ಮ, ಹೊಸ ಕಾನೂನೇ ಮಾಡಿಬಿಡ್ತೀನಿ ಬಿಡು. ನೀನು ಹಂಗೆ ಮಾಡಿದ್ರು ಮಾಡಿಗೆ. ಊರು ಬಜಾರಿ ಅಂತಾರೆ ನಿನ್ನನ್ನು. ಸಂಸಾರ ಮಾಡ್ಕೊಂಡು ಹೋಗೋ ಹೆಣ್ಣಲ್ಲ ಇದು. ನೋಡಿ ಎಂಥ ಹೆಣ್ಣಿಗೆ ಜನ್ಮ ಕೊಟ್ಟಿದೀಯ ಅಂತ ಇಡೀ ಊರು ಹೆಣ್ಮಕ್ಳಷ್ಟು ನನ್ನ ತಲೆ ಮೇಲೆ ಚಪ್ಪಲಿ ಕಲಿಯುತ್ತಾರೆ. ಅಲ್ಲ, ನೀನು ಎಷ್ಟಂತ ಬುದ್ಧಿ ಹೇಳಿ, ಬಾರೇ ಸುಮ್ಮನೆ ಅಡುಗೆ ಮಾಡೋಕೆ ಕಲಿ ಅಂತಂದರೆ ಅದು ಮಾಡಲ್ಲ ಅಂತೀಯ. ನೀರು ಹೋಗಿ ಸೇರ್ಕೊಂಬಾರಿ ಅಂದರೆ ಅದು ಮಾಡಲ್ಲ ಅಂತೀಯ. ಅಲ್ಲ ಕಣಮ್ಮ, ಒಂದು ಕೆಲಸ ಬಂದಿಲ್ಲ ಅಂದರೆ ನಿನ್ನ ಅತ್ತೆ ಹೇಳೋದು ನಿಂತಾವಲ್ಲ ನಂತಾವ. ಏನು ಅಂತ ಮಗಳನ್ನ ಎತ್ತಿರಿ, ಒಂದು ಕ್ಯಾಮೆ ಕಲ್ಸೋಕ್ಕಾಗಿಲ್ಲ ಅಂದಮೇಲೆ ಮದುವೆ ಯಾಕೆ ಮಾಡಿದ್ರಿ, ಗಂಡನ ಮನೆಗೆ ಯಾಕೆ ಕಳಿಸಿದ್ರಿ ಅಂತ ಬೊಯ್ಯೋದು ನನ್ನನ್ನು. ನಿಂಗೇನು ಗೊತ್ತಾಯ್ತದೆ? ಹೆಣ್ಣು ಎತ್ತು ಕೊರಳು,
ನೊಂದ್ಕೊಳ್ಳೋದು ನಾವು, ನೀನಲ್ವೇ. ಹ್ಞೂ ಹೆಣ್ಮಗಳು ಚೆನ್ನಾಗಿರಲಿ ಅಂದ್ಬಿಟ್ಟು ಒಳ್ಳೆ ಮನೆ ನೋಡ್ಕೊಂಡು ಮಾಡ್ಕೊಂಡು ನಾವು ಕೊಟ್ರು ಹೇಳ್ಸ್ಕೊಳೋದು ತಪ್ಪಾಕಿಲ್ಲ. ಅಲ್ಲ ಕಣವ, ಹೆಣ್ಮಕ್ಳು ಎಟ್ಟು ಬಗ್ಗಿ ತಗ್ಗಿ ನಡಿಬೇಕು ಅಂತ ಗೊತ್ತೈತೆ ನಿಂಗೆ. ಮನೆಯಾಗೆ ಒಂದು ದೊಡ್ಡ ಉಸಿರು ತೆಗಿಬೇಕು ಅಂದ್ರೂ ಅತ್ತೆ ಮಾವ ಗಂಡನ ಪರ್ಮಿಷನ್ ತಗೊಬೇಕಾಯ್ತದೆ. ಓದಿ ಬಿಟ್ಬಿಟ್ಟು ಇಷ್ಟೊಂದ ಐತೆ. ಹಂಗಿದ್ಬಿಟ್ರೆ ಅತ್ತೆ ಮನೆಗೆ ಹೋಗೋ ಬದಲಿಗೆ ಜೈಲಿಗೆ ಹೋಗ್ಬೋದು ತಾನೆ. ಯಾಕೆ ಕಣವ, ಜೈಲಿಗೆ ಅಪರಾಧಿನ ತಗೊಂಡು ಹೋಗಿ ಹಾಕ್ತಾರೆ. ಅತ್ತೆ ಮನೆಗೆ ತಪ್ಪು ಮಾಡದೆ ಹೋದ್ರೂ ತಗೊಂಡೋಗಿ ಹಾಕ್ತಾರೆ. ಹಂಗೊಂದ ಮೇಲೆ ಜೈಲಿಗೆ ಹೋಗೋದು ಬೆಸ್ಟು ಕಣವ. ಹೊತ್ತು ಊಟ ತಿಂಡಿನಾರು ಹಾಕ್ತಾರೆ. ಈ ಅತ್ತೆ ಮನೆಗೆ ಹೋಗ್ಬಿಟ್ರೆ ಅದಕ್ಕೂ ಬರ ಬಂದಂಗೆ ಕಾಣಿಸ್ತೈತೆ. ಇಷ್ಟೊಂದು ಕಷ್ಟ ಪಡ್ಬೇಕು ಅಂದರೆ ಅತ್ತೆ ಮನೆಗೆ ಹೋಗ್ಬೇಕಾ? ಅಲ್ಲೂ ಸ್ವತಂತ್ರ ಇಲ್ಲ, ಇಲ್ಲೂ ಸ್ವತಂತ್ರ ಇಲ್ಲ. ಜೈಲ್ನಾಗೂ ಅತ್ತೆ ಮನೆಯಾಗೂ ಏನು ವ್ಯತ್ಯಾಸ ಐತೆ ಕಣವ? ಹಂಗಿದ್ರೆ ಅತ್ತೆ ಮನೆಯೂ ಬೇಡ ನನಗೆ, ನಿನ್ನ ಮನೆಯೂ ಬೇಡ. ಎಲ್ಲರೂ ಹೋಯ್ತೀನಿ ನಮ್ಮ ಮನೆ ಬಿಟ್ಬಿಟ್ಟು. ಅಯ್ಯ ಅಮ್ಮ, ನಾನು ಹೇಳಿರೋ ಮಾತನ್ನ ಕೇಳು ಕಣವ. ನಾನು ಗಂಡ ಮನೆಗೆ ಬಂದು ತಗ್ಗಿ ಬಗ್ಗಿ ನಡೆದು ನಿಮ್ಮ ಅಪ್ಪನ ತಾವ ಒಳ್ಳೆ ಹೆಣ್ತಿ ಅಂತ ಹೇಳಿಸ್ಕೊಂಡು, ನಿಮ್ಮ ಅಜ್ಜಿ ತಾವ ಒಳ್ಳೆ ಸೊಸೆ ಅಂತ ಹೇಳಿಸ್ಕೊಂಡ ಮೇಲೆ ಕಣವ ನಿನ್ನಂಥ ಮಗಳಿಗೆ ಜೋನ್ಮ ಇತ್ತಿರೋದು. ಅದು ಬಿಟ್ಬಿಟ್ಟು ಎಲ್ಲ ಹೆಣ್ಮಕ್ಳು ಹಂಗೆ ಇರೋದೇನೆ. ನೀನು ಹಂಗೆ ಇರಬೇಕು, ನಿಮ್ಮ ಅವ್ವನೂ ಹಂಗೆ ಇರೋದೇ, ನಿಮ್ಮ ಅಜ್ಜಿನೂ ಹಂಗೆ ಇದ್ದಿದ್ದೇನೆ. ಏನೋ ಒಂದು ಓನಿ ದಿವಸ ಕಷ್ಟ ಆಯ್ತದೆ ಗಂಡನ ಮನೆಯಾಗ ಹೊಂದ್ಕೊಂಡು ಹೋಗೋದು. ಹೆಂಗೆ ಬಾಯಿ ಮುಚ್ಕೊಂಡು ಕೆಪ್ಪ ಇದ್ದರೆ ಅಲ್ಲಿ ಒಂದು ತೊತ್ತು ಕೂಡು ಅಂತ ಸಿಗ್ತದೆ. ಯಾವಾಗಲೂ ತವ್ರ ಮನೆಯಾಗೆ ಬಿದ್ದಿರೋಕ್ಕಾಯ್ತದೆ ಹೆಣ್ಮಕ್ಳು. ಹೆಣ್ಣು ಅಂದಮೇಲೆ ಗಂಡನ ಮನೆ ತಾವ ಹೋಗೋದೇನೆ. ಆ ಬ್ರಹ್ಮ ಬರೆದು ಕಳಿಸ್ಬಿಟ್ಟವನೆ. ನೋಡು ಕಣವ, ನೀನು ಎಷ್ಟು ಕಲಿ ಬಿಡು, ನೌಕರಿ ಮಾಡು, ಏನೇ ಮಾಡು ಕಣವ, ಅತ್ತೆ ಮನೆಯಾಗೆ ನೀನು ಸೊಸೆಯಾಗೆ ಹೋಗಬೇಕು. ಅತ್ತೆ ಮನೆಯವರು ನಿನ್ನನ್ನು ಸೊಸೆ ಅಂತಲೇ ಕೊರಿತಾರೆ ಹೊರ್ತು ದೊಡ್ಡ ಆಫೀಸರು ಅಂದ್ಬಿಟ್ಟು ಕಾರ್ನಾಗ ತಿರುಗ್ತೀಯ ಅಂದ್ಬಿಟ್ಟು ನಿನ್ನ ದೇವ್ರ ಮನೆ ಕೂರಿಸ್ಬಿಟ್ಟು ನಿನಗೇನು ಹೂವು ಹಣ್ಣು ಹಾಕಿ ಅಲಂಕಾರ ಮಾಡಿ ಪೂಜೆ ಏನು ಮಾಡಲ್ಲ ಕಣವ. ಏಳು ಮಾತು ಕೇಳು. ಮುಂದಿನ ವರ್ಷದಾಗ ನೀನು ಮದುವೆ ಮಾಡಬೇಕು ಅಂದಮೇಲೆ ಮಾಡಬೇಕು. ಯಾವ ಗಂಡು ಅಂತ ನೀನು ಹೇಳ್ತೀಯ, ಇಲ್ಲ ನಾನೇ ಹುಡುಕ್ ಮಾಡ್ಲು. ಅಪ್ಪ ನಂಗೆ ಮದುವೆ ಬೇಡಪ್ಪ. ಅಪ್ಪನೂ ಇಲ್ಲ ಬ್ಯಪ್ಪನೂ ಇಲ್ಲ. ಇವಾಗಲೇ ನೀನು ಹೇಳ್ದು ಮತ್ತೆ ಕೇಳಲ್ಲ ಅಂತೀಯ. ಇನ್ನು ದೊಡ್ಡ ಶಾಲೆಯಾಗೆ ಓದ್ಕೊ ಬಂದುಬಿಟ್ರೆ ನಾವು ಹುಡುಕಿರೋ ಹುಡುಗರು ಯಾರು ನಿನಗೆ ಇಷ್ಟ ಆಗೋಕ್ಕಿಲ್ಲ. ಈಗಲೇ ಬಾಯಿ ಮುಚ್ಕೊಂಡು ನಮ್ಮೂರಿನಾಗೆ ಇರೋ ಹುಡುಗರು ಯಾರು ಇದ್ದರೆ ಹುಡ್ಕೊಂಡು ಮದುವೆ ಮಾಡ್ಕೊಳ್ಳೋದು ಬೆಸ್ಟು ನಿನಗೆ. ಯಾವುದಾದ್ರೂ ನೀರಿಲ್ಲದೆ ಇರೋ ಬಾವಿಗೆ ಹೋಗಿ ಹಾರೋದು ಇನ್ನೂ ಬೆಸ್ಟು. ಕೈಕಾಲು ಮುರ್ಕೊಂಡು ಹೋಗ್ಬಿಟ್ಟತ್ತು ಹುಷಾರು. ಆಮೇಲೆ ಕುಂಟಿ ಅಂದ್ಬಿಟ್ಟು ಯಾವ ಹುಡುಗನೂ ಒಪ್ಪದೆ ಹೋದ್ರೆ ಭಾರಿ ಕಷ್ಟ ಐತೆ. ಆಮೇಲೆ ನಾನೇ ಒಟ್ಟಿಗೆ ಹಾಕ್ಬೇಕಾಯ್ತದೆ. ಅಮ್ಮ ಆಗಿದ್ರೆ ಹಾಳು ಬಾವಿಗೆ ಹೋಗೇ ಬೀಳ್ತೀನಿ. ತೋರು ಮನೆಯಾಗಾದ್ರೂ ಬಿದ್ದಿರ್ಬೋದು. ಅಯ್ಯೋ ಮಗಳೇ, ಹೆತ್ತ ತಪ್ಪಿಗೆ ನಾನು ಜೀವ ಇರೋ ತನಕ ನಿನಗೆ ಅನ್ನನಾದರೂ ಹಾಕ್ತೀನಿ. ಆಮೇಲೆ ನಿಮ್ಮ ಹೊತ್ತಿಗೆ ಬಂದ ಮೇಲೆ ನಿನ್ನನ್ನು ಬೀದಿಲಿ ಭಿಕ್ಷೆ ಎತ್ತಕ್ಕೆ ಕಳಿಸ್ತಾಳೆ ಅಷ್ಟೇ. ಮದುವೆ ಆಯ್ತೀಯೋ ಇಲ್ಲ ಭಿಕ್ಷೆ ಎತ್ತಕ್ಕೆ ಹೋಯ್ತೀಯೋ ಅಂತ ನೀನೇ ವಿಚಾರ ಮಾಡಿಬಿಟ್ಟು ಹೇಳು ಕಣವ್ವ. ಹೆಂಗಾದ್ರೂ ಮೊಸಳೆ ಬಾಯಿಗೆ ಬೀಳೋದಂತೂ ಗ್ಯಾರಂಟಿ ಅಂದಂಗಾಯ್ತು.